ರಾಗಿ ರೊಟ್ಟಿ ನೋಡಿ ಯಾವ ರೀತಿಯಾಗಿ ಪೂರಿ ಥರ ಉಬ್ತಾ ಇದೆ. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿ ತುಂಬ ಸ್ಮೂತ್ ಇರುತ್ತೆ ಇದು. ಈ ಕಡೆ ನೋಡಿ ಟಾರ್ಲೆ ಮೀನು ಅಂದರೆ ಬೂತಾಯಿ ಮೀನು ಅಂತಾರಲ್ಲ, ಅದ್ರ ಸಾರಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರಾಗಿ ರೊಟ್ಟಿಗೆ. ಈ ಕಡೆ ಬಾಂಗಡೆ ಮೀನು ನೋಡಿ, ಬಾಂಗಡೆ ಮೀನು ಫ್ರೈ ಇದೆ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಯೊಟ್ಟಿಗೆ. ಈ ಕಡೆ ಮಾಡಿರುವಂಥ ಎಲ್ಲ ರೊಟ್ಟಿ ನೋಡಿ ಯಾವ ರೀತಿಯಾಗಿ ಬಂದಿದೆ, ಎಷ್ಟು ರೊಟ್ಟಿ ಮಾಡಿದ್ದೀವಿ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿದೆ ನೋಡಿ. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ತೆಳುವಾದ ಮತ್ತೆ ರುಚಿಕರವಾದ ರಾಗಿ ರೊಟ್ಟಿನ ಯಾವ ರೀತಿಯಾಗಿ ಮಾಡ್ಬೇಕೆಂಬುದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಮೀನ್ ಸಾಂಬಾರ್ ಅಂದ್ರೆ ಟಾರ್ಲಿ ಮೀನಿನ ಸಾಂಬಾರ್ ಮತ್ತೆ ಬಾಂಗಡೆ ಮೀನಿನ ಫ್ರೈ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆ ನಾನು ಉತ್ತಮವಾದ ರಾಗಿ ರೊಟ್ಟಿನ, ತೆಳುವಾಗಿ ಮತ್ತೆ ಸಾಫ್ಟ್ ಆಗಿರುವಂತ ರಾಗಿ ರೊಟ್ಟಿನ ಮಾಡಿ ತೋರಿಸ್ತೀನಿ. ಹೇಗೆಲ್ಲ ಮಾಡ್ತೀನಿ ಎಂಬುದಾಗಿ ತೋರಿಸ್ಕೊಡ್ತೀನಿ. ಡಯಾಬಿಟಿಸ್ ರೋಗಿಗಳಿಗೆ ರಾಗಿ ಪದಾರ್ಥ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಪದಾರ್ಥವಾಗಿರುತ್ತದೆ, ಆರೋಗ್ಯಕ್ಕೆ ಉತ್ತಮವಾಗಿದೆ. ಈ ಕಡೆ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅಂದರೆ ದೊಡ್ಡ ಪಾತ್ರೆ ತೊಗೊಂಡಿದ್ದೀವಿ. ಅದಕ್ಕೆ ರಾಗಿ ಹಿಟ್ಟು 4 ಬೌಲ್ನಷ್ಟು ರಾಗಿ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಗುಂಡೆ ಥರ ಮಾಡ್ಕೊಂಡಿದ್ದೀವಿ. ಈ ಕಡೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರುವಂಥ ನೀರನ್ನು ಈ ರಾಗಿ ಹಿಟ್ಟಲ್ಲಿ ಹಾಕ್ಕೊಳ್ತೀನಿ. ತುಂಬ ಬಿಸಿ ಬಿಸಿ ಆಗಿರಬೇಕು, ಕುದೀತಾ ಇರಬೇಕು. ಆ ಥರ ಇರುವಂಥ ನೀರನ್ನು ರಾಗಿ ಹಿಟ್ಟಿಗೆ ಹಾಕ್ಕೊಂಡಾಗ ರೊಟ್ಟಿ ಸಾಫ್ಟ್ ಮತ್ತು ಸ್ಮೂತ್ ಆಗುತ್ತೆ. ಈಗ ಒಂದು ಸೌಟಿನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಕೈಯಿಂದ ಮಿಕ್ಸ್ ಮಾಡಬಾರ್ದು, ಕೈಯಿಂದ ಮಿಕ್ಸ್ ಆದರೆ ಕೈ ಸುಡುತ್ತೆ, ಅಂದರೆ ಬಿಸಿ ಬಿಸಿ ನೀರು ಇರುತ್ತಲ್ವ, ಅದಕ್ಕೋಸ್ಕರ ಈ ರೀತಿಯಾಗಿ ಸೌಟಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ನಾವು ಇದನ್ನು ಕಲಿಸ್ಕೋಬೇಕು. ಕಲಸಿದ ನಂತರ ಈ ರೀತಿಯಾಗಿ ಕಲಸಿದ ನಂತರ ಕೈಯಿಂದ ಸ್ವಲ್ಪ ಮೇಲಿಂದ ಒತ್ತಿಬಿಟ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಗಾಳಿ ಹೋಗದೆ ಇರೋ ಥರ ಈ ರೀತಿಯಾಗಿ ಒತ್ತಿ ಒತ್ತಿ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ 5 ನಿಮಿಷ ಮುಚ್ಚಿಡಬೇಕು. ನೋಡಿ, ಇಲ್ಲಿ ಪ್ಲೇಟ್ ಮುಚ್ಚಾಗಿದೆ. ಈಗ 5 ನಿಮಿಷ ಆಗಿದೆ ನೋಡಿ, ಓಪನ್ ಮಾಡ್ಕೊಳ್ಳೋಣ. ಸ್ವಲ್ಪ ಆರಿರುತ್ತೆ. ಈಗ ಇದನ್ನು ಚೆನ್ನಾಗಿ ಕೈಯಿಂದ ಸ್ವಲ್ಪ ತಣ್ಣೀರಲ್ಲಿ ಕೈ ಹಾಕಿ ಹಾಕಿ ಸ್ವಲ್ಪ ನೀರು ಚಿಮ್ಕಿಸ್ತಾ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಯಾವ ರೀತಿ ಬಿಸಿ ಇರುತ್ತೆ, ಸ್ವಲ್ಪ ಕೈ ತಣ್ಣೀರಲ್ಲಿ ಹಾಕಿ ಹಾಕಿ ಕೈ ಅದ್ದಿ ತಣ್ಣೀರಲ್ಲಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನಾದ್ಕೋಬೇಕು. ಒಟ್ಟಿಗೆ ಎಲ್ಲ ನಾದಕ್ಕೆ ಹೋಗಬಾರ್ದು, ಬಿಸಿ ಇರುತ್ತೆ, ಕೈ ಸುಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ತಣ್ಣೀರಲ್ಲಿ ಕೈ ಅದ್ಕೊಂಡು ಚೆನ್ನಾಗಿ ನಾದಬೇಕು, ಸಾಫ್ಟ್ ಆಗಿರಬೇಕು. ನೋಡಿ ಈ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀವಿ. ಯಾವ ರೀತಿಯಾಗಿ ಬಂದಿದೆ ಎಂಬುದಾಗಿ ನೋಡಿ, ಹೀಗೆ ಬರಬೇಕು ಹಿಟ್ಟು. ಈ ಕಡೆ ಒಣ ಹಿಟ್ಟು ತೊಗೊಂಡಿದ್ದೀವಿ. ಈಗ ರಾಗಿ ಹಿಟ್ಟು, ನಾದಿರುವಂಥ ರಾಗಿ ಹಿಟ್ಟನ್ನು ಈ ರೀತಿಯಾಗಿ ಉಂಡೆಯಾಗಿ ತೊಗೊಂಡಿದ್ದೀವಿ. ಅದನ್ನು ಸ್ವಲ್ಪ ಒಣ ಹಿಟ್ಟು ಈ ರೀತಿಯಾಗಿ ಮಣೆ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ನಾವು ಈ ರೀತಿಯಾಗಿ ಅಗಲ ಮಾಡ್ಕೋಬೇಕು. ಕೈಯಿಂದನೇ ಈ ರೀತಿಯಾಗಿ ಮಾಡಿಕೊಂಡು ಈಗ ತಟ್ಟಬೇಕು. ಇದನ್ನು ಚೆನ್ನಾಗಿ ಈ ರೀತಿಯಾಗಿ ರಾಗಿ ರೊಟ್ಟಿನ ತಟ್ಟಬೇಕು. ತೆಳುವಾದ ರಾಗಿ ರೊಟ್ಟಿ ಈ ರೀತಿಯಾಗಿ ಮಾಡ್ಬೋದು ನಾವು. ನೋಡಿ ಯಾವ ರೀತಿಯಾಗಿ ನಾವು ಮಾಡ್ತಾಯಿದ್ದೀವಿ ಎಂಬುದನ್ನು. ಮತ್ತೆ ಕೆಳಗಡೆ ಸ್ವಲ್ಪ ಒಣ ಹಿಟ್ಟು ರಾಗಿ ಹಿಟ್ಟನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ನಾವು ತಟ್ತಾ ಇರಬೇಕು. ನೋಡಿದ್ರಲ್ಲ ಯಾವ ರೀತಿಯಾಗಿ ತೆಳು ಬಂದಿದೆ ಎಂಬುದಾಗಿ. ಇದಾಗಿದೆ. ಈಗ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ ಮೇಲೆ ಈ ರೊಟ್ಟಿನ ಹಾಕ್ಕೊಳ್ತೀವಿ. ಎಷ್ಟು ತೆಳು ಬಂದಿದೆ ನೋಡಿ ಫ್ರೆಂಡ್ಸ್. ಈ ಕಡೆ ಒಂದು ಬೌಲಿಗೆ ನೀರು ಹಾಕ್ಕೊಂಡಿದ್ದೀನಿ, ತಣ್ಣೀರು. ಅದಕ್ಕೆ ಪಾಲಿಸ್ಟಾರ್ ಬಟ್ಟೆನ ತೊಳೆದು ಬಿಟ್ಟು ಈ ನೀರಲ್ಲಿ ಹಾಕ್ಕೊಬಿಡ್ತೀನಿ. ಈ ಕಡೆ ನೋಡಿ ಒಂದು ತವಾನ ಇಟ್ಕೊಂಡಿದ್ದೀನಿ, ತವಾ ಬಿಸಿ ಆಗಿದೆ. ಇದಕ್ಕೆ ಮಾಡಿರುವಂಥ ರಾಗಿ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ತವಾ ಚೆನ್ನಾಗಿ ಕಾಯಬೇಕು. ಕಾದ ನಂತರದಲ್ಲಿ ಈ ರೀತಿಯಾಗಿ ರೊಟ್ಟಿ ಹಾಕೋಬೇಕು. ಅದ್ರ ಮೇಲೆ ನಾವು ಆ ಪಾಲಿಸ್ಟಾರ್ ಬಟ್ಟೆಯಿಂದ ತಣ್ಣೀರಲ್ಲಿ ಅದ್ದಿ ಈ ರೀತಿಯಾಗಿ ನೀರನ್ನು ಚಿಮ್ಸ್ಕಬೇಕು. ಬಿಳಿ ಬಿಳಿ ಕಲರೆಲ್ಲ ಕಾಣಬಾರ್ದು, ಹಿಟ್ಟೆಲ್ಲ ಕಾಣಬಾರ್ದು. ಆ ರೀತಿಯಾಗಿ ನಾವು ನೀರನ್ನು ಚಿಮ್ಸ್ಕೋಬೇಕು. ಇದು 5 ನಿಮಿಷ ಆಗಿದೆ ನೋಡಿ. ಈಗ ತಿರುವಿ ಹಾಕ್ಕೊಳ್ಳೋಣ ರಾಗಿ ರೊಟ್ಟಿನ. ಹೇಗೆಲ್ಲ ಬಂದಿದೆ ಎಂಬುದಾಗಿ ನೋಡಿ ಫ್ರೆಂಡ್ಸ್. ಈಗ ಒಂದು ಕಾಟನ್ ಬಟ್ಟೆ ಇದ್ದರೆ ಈ ರೀತಿಯಾಗಿ ನಾವು ಒತ್ತಿ ಇದನ್ನು ಬೇಯಿಸಬೇಕು. 2 ಸೈಡ್ ಚೆನ್ನಾಗಿ ಒಂದು ಕಾಟನ್ ಬಟ್ಟೆಯಿಂದ, ಬನಿಯನ್ ಬಟ್ಟೆಯನ್ನು, ವೇಸ್ಟ್ ಬನಿಯನ್ ಬಟ್ಟೆ ಅಂದರೆ ಕಾಟನ್ ಬಟ್ಟೆ ಅದು ಏನಾದರೂ ಇದ್ದರೆ ಈ ರೀತಿಯಾಗಿ ಒತ್ತಿ ನಾವು ಬೇಯಿಸ್ಕೋಬೇಕು. ಇದಾಗಿದೆ. ಈ ಕಡೆ ಮತ್ತೆ ರಾಗಿ ಹಿಟ್ಟನ್ನು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಈ ರೀತಿಯಾಗಿ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ನೋಡಿ, ಕೈಯಿಂದ ಈ ರೀತಿಯಾಗಿ ಸ್ವಲ್ಪ ಅದನ್ನು ಅಗಲವಾಗಿ ಮಾಡ್ಕೋಬೇಕು. ಉಂಡೆ ಇರೋದನ್ನು ಸ್ವಲ್ಪ ಅಗಲವಾಗಿ ಮಾಡ್ಕೊಂಡು ಈ ರೀತಿಯಾಗಿ ತಟ್ಕೋಬೇಕು ನಾವು. ಮಧ್ಯದಲ್ಲಿ ಸ್ವಲ್ಪ ಒಣ ಹಿಟ್ಟು ಹಾಕ್ತಾ ಈ ರೀತಿಯಾಗಿ ತಟ್ಟಬೇಕು. ಸ್ವಲ್ಪ ಕೈಗೆ ಅಂಟುತ್ತೆ. ಆವಾಗ ತಕ್ಷಣ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾವು ತಟ್ಕೋಬೇಕು. ನೋಡಿ ಯಾವ ರೀತಿಯಾಗಿ ತಟ್ತಾ ಇದೆ.
ಇದಾಗಿದೆ. ಈ ಕಡೆ ಒಂದು ತವ ತೊಗೊಂಡಿದ್ದೀವಿ, ತವ ಮೇಲೆ ಹಾಕ್ಕೊಂಡಿದ್ದೀವಿ ನೋಡಿ, ಬಿಸಿಯಾಗಿದ್ದ ತವ. ಈ ಕಡೆ ಮತ್ತೆ ಆ ಕಡೆ ರೊಟ್ಟಿ ಬೇಯ್ತಾ ಇರಲಿ, ಈ ಕಡೆ ಮತ್ತೆ ಲಟ್ಟಿಸ್ಕೊಳ್ಳೋಣ. ಕೈಯಿಂದ ತಟ್ಕೊಳ್ಳೋಣ. ಯಾವ ರೀತಿಯಾಗಿ ತಟ್ತಾ ಇದ್ದೀವಿ ಎಂಬುದನ್ನು ನೋಡಿ. ಮಧ್ಯದಲ್ಲಿ ಸ್ವಲ್ಪ ಒಣ ಹಿಟ್ಟಲ್ಲಿ ಕೈ ಅದ್ಕೊಂಡ್ಬಿಟ್ಟು ಈ ರೀತಿಯಾಗಿ ರೊಟ್ಟಿನ ತಟ್ಕೊಳ್ಳಿ. ಈ ರೀತಿಯಾಗಿ ನಾವು ತಟ್ಟಿದಾಗ ತುಂಬ ತೆಳು ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ತವ ಮೇಲೆ ಹಾಕ್ಕೊಳ್ಳೋಣ. ರೊಟ್ಟಿ ಆಗಿದೆ. ಈಗ ಮೇಲಿಂದ ಸ್ವಲ್ಪ ನೀರಲ್ಲಿ ಅದ್ದಿರೋಂಥ ಬಟ್ಟೆನ ಹಾಕಿ ಸ್ವಲ್ಪ ಚಿಮ್ಸ್ಕೊಳ್ಳೋಣ ಈ ರೀತಿಯಾಗಿ. ಈಗ ಒಂದು 5 ನಿಮಿಷ ಬಿಡಬೇಕು ಕಡಿಮೆ ಉರಿಯಲ್ಲಿ ಸ್ವಲ್ಪ. ಆ ನಂತರದಲ್ಲಿ ತಿರುವಿ ಹಾಕ್ಕೋಬೇಕು. ಮತ್ತು ಕಾಟನ್ ಬಟ್ಟೆಯಿಂದ ಈ ರೀತಿಯಾಗಿ ನಾವು ಮತ್ತೆ ಒತ್ತಿ ಇದನ್ನು ಬೇಯಿಸ್ಕೊಳ್ಳೋಣ. ಕಾಟನ್ ಬಟ್ಟೆಯಿಂದ ಒತ್ತೋದ್ರಿಂದ ಚೆನ್ನಾಗಿ ಬೇಯುತ್ತೆ ರೊಟ್ಟಿ. ಇಲ್ಲಾಂದರೆ ಹಸಿ ಹಾಗೇ ಇರುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ 2 ಸೈಡ್ ನಾವು ಈ ರೀತಿಯಾಗಿ ಬಟ್ಟೆಯಿಂದ ಸ್ವಲ್ಪ ಒತ್ತಬೇಕು. ತೀರಾ ಫೋರ್ಸಿಂದ ಒತ್ತಬಾರ್ದು, ಮೆತ್ತಗೆ ಈ ರೀತಿಯಾಗಿ ನಾವು ಒತ್ತಿ ತಗೋಬೇಕು. ಇದಾಗಿದೆ. ಈ ಕಡೆ ಮತ್ತೆ ಅದೇ ರೀತಿಯಾಗಿ ನಾವು ರೊಟ್ಟಿನ ತಟ್ಕೊಳ್ಳೋಣ. ನೋಡಿ ಯಾವ ರೀತಿಯಾಗಿ ತಟ್ತಾ ಇದ್ದೀವಿ ಎಂಬುದಾಗಿ. ಇದಾಗಿದೆ ನೋಡಿ. ಈಗ ತವ ಮೇಲೆ ಹಾಕ್ಕೊಳ್ಳೋಣ ರೊಟ್ಟಿ. ಇದಕ್ಕೆ ಮತ್ತೆ ನಾವು ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ಆ ನಂತರದಲ್ಲಿ ಮೇಲಿಂದ ಚೆನ್ನಾಗಿ ನಾವು ಈ ರೀತಿಯಾಗಿ ನೀರನ್ನು ಚಿಮ್ಸ್ಕೊಳ್ಳೋಣ. ಬಿಳಿ ಕಲರ್ ಹಿಟ್ಟು ಕಾಣಬಾರ್ದು ನೋಡಿ, ಯಾವ ರೀತಿಯಾಗಿ ಉಬ್ತಾ ಇದೆ, ಪೂರಿ ಥರ ಉಬ್ತಾ ಇದೆ ನೋಡಿ ರಾಗಿ ರೊಟ್ಟಿ. ಎಲ್ಲ ರೊಟ್ಟಿ ಆಗಿದೆ ನೋಡಿ. ಈಗ ಒಂದು ಬುಟ್ಟಿ ಇರುತ್ತಲ್ಲ, ಹಳ್ಳಿ ಸೈಡಲ್ಲಿ ಬುಟ್ಟಿ ಇರುತ್ತೆ, ಆ ರೀತಿಯಾಗಿ ಬುಟ್ಟಿಯಲ್ಲಿ ನಾನು ಒಂದೊಂದೇ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಬುಟ್ಟಿ ಮೇಲೆ ಪೇಪರ್ ಹಾಕಿದ್ದೀನಿ, ಆ ಪೇಪರ್ ಮೇಲೆ ನಾನು ಈ ರೀತಿಯಾಗಿ ಒಂದೊಂದೇ ರೊಟ್ಟಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ರೊಟ್ಟಿ ತುಂಬ ಆಗಿದೆ. 4 ಬೌಲ್ ಹಿಟ್ಟಲ್ಲಿ ತುಂಬ ಚೆನ್ನಾಗಾಗಿದೆ ಮತ್ತು ಜಾಸ್ತಿ ಆಗಿದೆ ನೋಡಿ. ಹೇಗೆಲ್ಲ ಬಂದಿದೆ ಎಂಬುದಾಗಿ ನೀವು ನೋಡಿ ಫ್ರೆಂಡ್ಸ್. ಎಷ್ಟು ಸಾಫ್ಟ್ ಆಗಿದೆ ನೋಡಿ ರಾಗಿ ರೊಟ್ಟಿ, ಮತ್ತು ಚೆನ್ನಾಗಿ ಬೆಂದಿದೆ. ಎಲ್ಲೂ ಒಂಥರ ಹಸಿ ಥರ ಇಲ್ಲ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಟಾರ್ಲೆ ಮೀನಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಬಂಗಡೆ ಮೀನಿನ ಫ್ರೈ ಇದೆ ನೋಡಿ ಅದಕ್ಕೆ, ಮತ್ತು ಈ ಕಡೆ ರಾಗಿ ರೊಟ್ಟಿ ಇದೆ. ಇದಕ್ಕೆ ಕ್ಯಾರೆಟ್ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಈ ರಾಗಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಒಂದು ಪ್ಲೇಟಿಗೆ ಟಾರ್ಲೆ ಮೀನಿನ ಸಾಂಬಾರನ್ನು ಹಾಕ್ಕೊಳ್ತಾ ಇದ್ದೀವಿ. ಸಾಂಬಾರಂತೂ ತುಂಬ ಟೇಸ್ಟಿಯಾಗಿದೆ, ಮತ್ತು ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಟಾರ್ಲೆ ಮೀನಿನ ಸಾಂಬಾರು. ಚಿಕನ್ ಸಾರು ಅಷ್ಟೇ ಚೆನ್ನಾಗಿರುತ್ತೆ ಇದ್ರ ಜೊತೆ. ನೋಡಿ ಮೀನು ಯಾವ ರೀತಿಯಾಗಿದೆ, ರಾಗಿ ರೊಟ್ಟಿ ಜೊತೆ ಸಾಂಬಾರು ಯಾವ ರೀತಿಯಾಗಿ ಕಾಣ್ತಾ ಇದೆ, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಈ ಕಡೆ ನೋಡಿ ಬಂಗಡೆ ಮೀನಿನ ಫ್ರೈ ಇದೆ. ಇದು ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ರಾಗಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನೋಡಿ ರಾಗಿ ರೊಟ್ಟಿ ಇದೆ, ಮಾಡಿರುವಂಥ ರಾಗಿ ರೊಟ್ಟಿನ ತಗೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಸರ್ವ್ ಮಾಡ್ಕೊಂಡಿದ್ದೀವಿ ಒಂದು ಪ್ಲೇಟಿಗೆ. ಈ ಕಡೆ ಕ್ಯಾರೆಟ್ನ ತಗೊಳ್ತಾ ಇದ್ದೀವಿ, ಕ್ಯಾರೆಟ್ ಮತ್ತು ಈರುಳ್ಳಿನ. ಹೇಗೆಲ್ಲ ಬಂದಿದೆ ಎಂಬುದಾಗಿ ನೋಡಿ. ಪ್ಲೇಟಲ್ಲಿ ಒಂದು ಹಾಕ್ಕೊಂಡಿದ್ದೀವಿ, ತುಂಬ ರುಚಿಯಾಗಿರುತ್ತೆ. ಈ ಕಡೆ ನಮ್ಮ ಬ್ರದರ್ ನೋಡಿ ಈ ರೀತಿಯಾಗಿ ಹಾಕ್ಕೊಂಡೋದ್ರ ಟೇಸ್ಟ್ ನೋಡ್ತಾ ಇದ್ದಾರೆ. ನೀವು ಒಮ್ಮೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಟೇಸ್ಟಿಯಾದ ರಾಗಿ ರೊಟ್ಟಿ, ಮೀನು, ಟಾರ್ಲೆ ಮೀನು ಮತ್ತು ಬಾಂಗಡಿ ಮೀನು ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಈ ರೀತಿಯ ರುಚಿಕರವಾದ ರೊಟ್ಟಿಗಳು, ರೆಸಿಪಿಗಳು ನೀವು ನೋಡಬೇಕಾದ್ರೆ ನನ್ನ ವರ್ಲ್ಡ್ ಕುಕಿಂಗ್ ಚಾನಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಬಾಯ್.